ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಈ ತಿಂಗಳಲ್ಲಿ ನನಗೆ ಎಂತಹ ಒಂದು ಆಶೀರ್ವಾದ ಇದೆ ಎಂಬುದಾಗಿ ನೀವು ಎಲ್ಲರೂ ಕೂಡ ಕಾಯ್ತಾ ಇರ್ಬೋದು. ನನ್ನ ದೇವರು ಒಳ್ಳೆಯವರು. ಏಸಪ್ಪ ಪ್ರತಿಯೊಂದು ನಮ್ಮ ಕೊರತೆಗಳನ್ನ ನೀಗಿಸೋ ದೇವರು. ಆತ ಈ ದಿನ ನಿಮ್ಮ ನಿಶ್ಚಯವಾಗಿ ಆಶೀರ್ವದಿಸ್ತಾ ಇದ್ದಾರೆ. ದೇವರು ಹೇಳ್ತಾರೆ ಪ್ರಿಯರೇ, ಮತ್ತಾಯ 6ನೇ ಅಧ್ಯಾಯದಲ್ಲಿ 27-28ನೇ ವಾಕ್ಯ, ನೀವು ಚಿಂತೆ ಮಾಡ್ತಾ ಇದ್ದೀರಿ, ಅನೇಕ ವಿಚಾರಗಳ ಬಗ್ಗೆ ನೀವು ಚಿಂತಿಸ್ತಾ ಇದ್ದೀರಿ, ಏನಾಗುತ್ತೋ ಮುಂದೆ, ಅದೆಲ್ಲ ಕಾರ್ಯಗಳು ನನ್ನಿಂದ ಸಾಧ್ಯನಾ, ಈ ಅದ್ಭುತ ನಡೆಯುತ್ತಾ, ದೇವರಲ್ಲಿ ಪ್ರಾರ್ಥನೆ ಮಾಡಿ ಸಾಕಾಗಿದ್ದೇನೆ, ಇಷ್ಟೆಲ್ಲ ಕಾರ್ಯಗಳಲ್ಲಿ ಕೈ ಹಚ್ಚಿದ್ದೇನೆ, ನಾನು ಸಫಲ ಆಗ್ತೇನೋ, ನಾನು ಉದ್ಧರಿಸಲ್ಪಡ್ತೇನೋ, ನಾನು ಆಶೀರ್ವಾದ ಹೊಂದುತ್ತೇನೋ ಇಲ್ವೋ ಎಂಬುದಾಗಿ ಚಿಂತಿಸ್ತಾ ಇದ್ದೀರಾ? ದೇವರು ಹೇಳ್ತಾರೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು, ಅದು ದೇವರೇ ನಿರ್ಧರಿಸ್ತಾರೆ. ಆ ದೇವರೇ ಆ ದಿನದಲ್ಲಿ ನಮಗೆ ಬೇಕಾದನ್ನ ಒದಗಿಸಿ ಕೊಡುವ ಆತನು. ನೀವು ಚಿಂತೆ ಮಾಡಿ 1 ಮೊಳ ಉದ್ದ ಕೂಡ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಆದ್ರಿಂದ ನನ್ನ ಸ್ನೇಹಿತರೆ, ಚಿಂತೆ ಮಾಡೋರೆ ಚಿಂತಿಸೋದನ್ನ ಬಿಡ್ರಿ. ಆ ಚಿಂತಾ ಭಾರ ದೇವರ ಮೇಲೆ ಹಾಕ್ರಿ. ಕರ್ತನು ನಿಮಗೋಸ್ಕರ ಚಿಂತಿಸ್ತಾ ಇದ್ದಾರೆ. ಈ ತಿಂಗಳಲ್ಲಿ ಒಂದು ಶುಭವಾದಂಥ ವೃಷ್ಟಿ ನಿಮ್ಮ ಮೇಲೆ ಸುರಿಸ್ತಾರೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಜೀವಿತದ ಮೇಲೆ. ಜೀವ ನದಿಯಂತೆ ಪವಿತ್ರಾತ್ಮನ ಆ ಜೀವ ನದಿ ನಿಮ್ಮ ಮೇಲೆ ಹರಿಯುವುದನ್ನು ನೀವು ಕಾಣ್ತೀರಾ. ಎಲ್ಲಿ ಪರಿಶುದ್ಧಾತ್ಮರು ಬರ್ತಾರೋ ಅಲ್ಲಿ ಬಿಡುಗಡೆ ಉಂಟಾಗುತ್ತೆ ಪ್ರಿಯರೇ. ಒಂದು ಬಿಡುಗಡೆ. ನೀವೇನೆಲ್ಲ ಸಂಕಷ್ಟದಲ್ಲಿ, ವ್ಯಾಧಿಯಲ್ಲೋ, ಚಿಂತೆಯಲ್ಲೋ ದುಃಖಿತರಾಗಿ ಇರ್ಬೋದು, ಕುಟುಂಬದಲ್ಲಿ ಜಗಳಗಳಿರ್ಬೋದು, ವೈಮನಸ್ಸುಗಳಿರ್ಬೋದು, ಏಸಪ್ಪ ಹೇಳ್ತಾ ಇದ್ದಾರೆ, ನನ್ನ ಪ್ರಿಯ ಸ್ನೇಹಿತನೇ, ನನ್ನ ಪ್ರೀತಿಯ ಮಕ್ಕಳೇ, ನನ್ನ ರಾಜ್ಯ ನೀತಿಗೆ ನೀವು ತವಕಪಡೋದನ್ನ ಕಲೀರಿ, ನನ್ನಲ್ಲಿ ನೀವು ಪ್ರಾರ್ಥಿಸೋದನ್ನ ಕಲೀರಿ, ಮುಂಜಾನೆ ಎದ್ದು ಆರಾಧಿಸಿ ಕರ್ತನನ್ನ ಮಹಿಮೆ ಪಡಿಸೋದನ್ನ ಕಲೀರಿ. ನಾನು ನಿಮಗೆ ಬೇಕಾದನ್ನ ತಕ್ಕ ಸಮಯದಲ್ಲಿ ಒದಗಿಸಿ ಕೊಡ್ತೇನೆ ಅಂತಾರೆ. ಹೌದು ನನ್ನ ಸ್ನೇಹಿತರೆ, ದೇವರಲ್ಲಿ ಬಲವಾಗಿ ನಿಲ್ರಿ ಪ್ರಿಯರೇ, ದೃಢವಾಗಿ ನಿಲ್ರಿ. ಆತ ಎಲ್ಲವನ್ನ ನಮಗೆ ಒದಗಿಸಿ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕೊರತೆಗಳನ್ನ ಕರ್ತನ ಈ ತಿಂಗಳಲ್ಲಿ ನಿಮಗೆ ನೀಗಿಸ್ತಾರೆ. ಒಂದು ಸಮೃದ್ಧಿ ವೃಷ್ಟಿ ಮೇಲೆ ಸುರಿಯೋದನ್ನ ನೀವು ಈ ತಿಂಗಳಲ್ಲಿ ಅದನ್ನ ಗ್ರಹಿಸ್ತೀರಾ. ಆ ಆಶೀರ್ವಾದ ಸಂಪೂರ್ಣವಾಗಿ ಹೊಂದಿಕೊಳ್ತೀರಾ. ಆತನೇ ಹೇಳ್ತಾ ಇದ್ದಾರೆ, ನನ್ನ ದೇವರು ಆ ವಾಗ್ದಾನದಲ್ಲಿ ನಾವು ನೋಡ್ತೇವೆ, ಯೋಹಾನ ಪತ್ರಿಕೆ 14:14 ನೀವು ನನ್ನ ಹೆಸರಲ್ಲಿ ಕೇಳ್ರಿ, ನನ್ನಲ್ಲಿ ಬೇಡಿಕೊಳ್ಳ್ರಿ, ನೀವೇನ್ ಬೇಡಿಕೊಂಡ್ರು ನಾನು ಅದನ್ನು ದಯಪಾಲಿಸ್ತೇನೆ. ಹೌದು ಸ್ನೇಹಿತರೆ, ದೇವರಲ್ಲಿ ನೀವು ಕೇಳಿಕೊಳ್ಳ್ರಿ. ಪ್ರತಿಯೊಬ್ಬನು ಬೇಡುವ ಪ್ರತಿಯೊಬ್ಬೊಬ್ರು ಕೂಡ ನೀವು ಹೊಂದಿಕೊಳ್ತಾ ಇದ್ದೀರಿ. ಆ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ಬರಬೇಕು ಪ್ರಿಯರೇ. ದೇವರ ಈ ಒಂದು ಬರೋಣದ ದಿನಗಳಲ್ಲಿ ನಾವು ಚೈತರಿಸಿಕೊಳ್ಬೇಕು. ಬೇರೆ ನಿದ್ರೆ ಮಾಡೋನೆ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಹೇಳು, ಮುಂಜಾನೆ ಹರ್ಷದನಿಂದ ಕರ್ತನ ಆರಾಧಿಸು, ಸಂಜೆಯಲ್ಲಿ ಕುಟುಂಬವಾಗಿ ಕರ್ತನನ್ನು ಘನಪಡಿಸ್ರಿ. ಸಮೃದ್ಧಿ ವೃಷ್ಟಿ ಕರ್ತನು ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. ಅದೆಷ್ಟು ಸಮೃದ್ಧಿ, ನೀನು ಹೇಳಕ್ಕೆ ಅಸಾಧ್ಯವಾದ ಕಾರ್ಯಗಳು ಕರ್ತನು ಮಾಡ್ತಾ ಇದ್ದಾರೆ. ಯಾರು ದೇವರಲ್ಲಿ ಬೇಡ್ತಾ ಇದ್ದಾರೋ ಅವರು ಪ್ರತಿಯೊಬ್ಬರು ಹೊಂದಿಕೊಳ್ತಾ ಇದ್ದೀರಿ. ಆಶೀರ್ವಾದ ಯಾರಿಗೆ ಬೇಕಾಗಿದೆ, ಆ ಹೊತ್ತಿನ ಕಾಟ ಹೊತ್ತಿಗೆ ಸಾಕು, ದೇವ್ರ ಮೇಲೆ ಚಿಂತಾಭಾರ ಹಾಕಿ ಕರ್ತನು ಈ ತಿಂಗಳಲ್ಲಿ ನಿನ್ನ ಕಾರ್ಯಗಳನ್ನು ಸಫಲಗೊಳಿಸ್ತಾ ಇದ್ದಾರೆ. ನಿನ್ನ ವ್ಯಾಧಿಯನ್ನು ನೀಗಿಸ್ತಾ ಇದ್ದಾರೆ. ನಿನಗೆ ಹೊಸದಾದಂಥ ಕಾರ್ಯಗಳಲ್ಲಿ ಕೈ ಹಚ್ಚುವಂತೆ ಮಾಡ್ತಾ ಇದ್ದಾರೆ. ನಿನ್ನ ವ್ಯಾಪಾರ ಸಫಲವಾಗ್ತಾ ಇದೆ, ಅದು ಅಭಿವೃದ್ಧಿಗೆ ಬರ್ತಾ ಇದೆ. ನಿನ್ನ ಸಾಲ ತೀರಿಸೋ ಸಮಯ ಬರ್ತಾ ಇದೆ. ತಂದೆ ಆ ದೇವರು ನಿನ್ನ ಹೇರಳವಾಗಿ ಆಶೀರ್ವದಿಸ್ತಾರೆ. ನಿಮ್ಮ ಮನೆ ಇಲ್ಲದೆ, ವಸತಿ ಇಲ್ಲದೆ ಅನೇಕ ಬಾರಿ ತವಕಿಸಿದಿರಿ, ಕಣ್ಣೀರಿಟ್ಟಿದ್ದೀರಿ, ದೇವರೇ ಸಾಕಾಯ್ತು ಅಂತ, ಈ ಜೀವಿತ ಸಾಕಪ್ಪ ಅಂತ ಹೊದುವಾಗಿ ದೇವರು ಸ್ವಂತದಾದ ಗುಡಾರ ಕೊಡ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ. ಪರಿಶುದ್ಧಾತ್ಮ ದೇವರು ಅಚ್ಚರಿಪಡೋ ಅದ್ಭುತ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ತಂದೆಯ ದೇವರೇ, ಈ ತಿಂಗಳಲ್ಲಿನ ಪ್ರಿಯ ಮಕ್ಕಳು ಸ್ವಾಮಿ ಏನೇನು ಬೇಡುತ್ತಿದ್ದಾರೋ ಸ್ವಾಮಿ ಅಪ್ಪ, ಅವರ ಆಸೆ ಪೂರ್ಣವಾಗಿಲ್ಲ ಎಂದು ಅನೇಕ ಬಾರಿ ಕಣ್ಣೀರಿಟ್ಟಿದ್ದಾರೆ, ದುಃಖಿಸ್ತಾ ಇದ್ದಾರೆ. ಪರಿಶುದ್ಧಾತ್ಮ ದೇವರೇ, ಅವರ ಮೇಲೆ ನಿನ್ನ ಸಮೃದ್ಧಿ ವೃಷ್ಟಿ ಸುರಿಸಲ್ಪಡಲಿ, ಆಶೀರ್ವಾದ ಇಳಿಯಲಿ ತಂದೆ. ಅವರನ್ನು ಆಶೀರ್ವದಿಸು ಅಯ್ಯ, ಹೇರಳವಾದ ಆಶೀರ್ವಾದ ಬರಲಿ ಅಪ್ಪ. ಅವ್ರಿಗೆ ಏನೇನು ಕೇಳುತ್ತಿದ್ದಾನೆ ಗೊತ್ತಿದೆ ತಂದೆ. ಅವರು ಚಿಂತೆ ಮಾಡಿ ಮಾಡಿ ಸಾಕಿದ್ದಾರೋ ತಂದೆ, ಅವರ ಚಿಂತೆಯನ್ನೆಲ್ಲ ನೀನು ಹೊತ್ತು ತೀರಿಸು. ಈಗಲೇ ಅವರಿಗೆ ಆಶೀರ್ವಾದ ಬರಲಿ ಅಪ್ಪ. ಬ್ಲೆಸ್ ಲಾರ್ಡ್, ಆಶೀರ್ವದಿಸು ತಂದೆ. ಹೇರಳವಾದ ಆಶೀರ್ವಾದ ಕೊಡು ತಂದೆ. ಎಲ್ಲದನ್ನ ಇರುವಂತೆ ಮಾಡೋ ದೇವರು.
ಎಲ್ಲ ಕುಂದು ಕೊರತೆಗಳು ನೀಗಿಸು ಅಪ್ಪ. ತಂದೆಯೇ, ಈಗ ನೀನು ಆಶೀರ್ವದಿಸ್ತಾ ಇರೋದಕ್ಕೆ ವಂದನೆ ಅಪ್ಪ. ಎಲ್ಲೋ ಹುದುವಾಗಿ ಕೊಡ್ತಾ ಇದೆಯಾ, ವಂದನೆ ತಂದೆ. ಅವರನ್ನು ವಿಸ್ತಾರಗೊಳಿಸ್ತಾ ಇದೆಯಾ, ಶುಭ ಕೃಪೆ ಅವರನ್ನು ಹಿಂಬಾಲಿಸುವಂತೆ ಮಾರ್ಪಡಿಸ್ತಾ ಇದೆಯಾ, ವಂದನೆ ಅಪ್ಪ. ನಿನಗೆ ವಂದನೆ ಕರ್ತನೆ. ಈ ವೇದ ವಾಕ್ಯ ಕೇಳಿದ ಪ್ರತಿಯೊಬ್ಬೊಬ್ಬರ ಮೇಲೆ ಆಶೀರ್ವಾದ ಇಳಿಯಲಿ ತಂದೆಯೇ. ನೀನು ಆಶೀರ್ವದಿಸಿದಕ್ಕೆ ವಂದನೆ ತಂದೆ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೀನ್. ಆಮೀನ್.